ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡು ನನ್ನ ಇವತ್ತಿನ ವ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಾವಿವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಸಕಲೇಶಪುರದ ಒಂದು ರೆಸಾರ್ಟ್ಗೆ ಹೋಗ್ತಾ ಇದ್ದೀವಿ. ಮುಂದೆ ನಿಮಗೆ ಆ ರೆಸಾರ್ಟ್ ಹೆಸರನ್ನ ಹೇಳ್ತೀನಿ ಮತ್ತು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. ನಾವು ಬುಕ್ ಮಾಡಬೇಕಾದ್ರೇ ತುಂಬ ಚೆನ್ನಾಗಿತ್ತು ಜಾಗ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದ್ವಿ. ನೋಡಿ, ನಾನು ನನ್ನ ಮಗ ಆಯ್ ಮಾಡ್ತಾಯಿದ್ದೀವಿ. ಅವನಿಗೆ ಖುಷಿ ಆಗ್ತಾಯಿದೆ. ತುಂಬ ದಿನ ಆದಮೇಲೆ ಹೊರಗಡೆ ಹೋಗಿದ್ವಿ. ನೋಡಿ ಫ್ರೆಂಡ್ಸ್, ನನ್ನ ಮಗ ಹೊರಗಡೆ ಬಂದು ಕಾಫಿ ಆರ್ಡ್ರ್ ಮಾಡಿದ್ದಾರೆ, ಹೋಗಿ ಕುಡೀರಿ ಅಂತ ಹೇಳ್ತಾ ಇರೋದು. ನಾನು ಮನೇಲೇ ಸ್ವಲ್ಪ ಟಿಫನ್ ಮಾಡ್ಕೊಬಂದಿರೋದ್ರಿಂದ ನಾನು ಹೋಟೆಲಲ್ಲಿ ಬರೀ ಕಾಫಿ ಮಾತ್ರ ತೊಗೊಂಡೆ, ತಿಂಡಿ ತಿನ್ನಲಿಲ್ಲ. ಅಷ್ಟರೊಳಗಡೆ ಅವರೆಲ್ಲ ಟಿಫನ್ ಮಾಡ್ಕೊಳ್ಳೋ ಅಷ್ಟರೊಳಗೆ ನಾನು ನಮ್ಮ ಮಗನ ಆಟಾಡ್ಸೋಣ ಅಂತ ಹೇಳ್ಬಿಟ್ಟು ಹೊರಗಡೆ ಬಂದೆ. ಅವನೇ ಆಟಾಡ್ತಾನೆ, ಬಟ್ ಚಿಕ್ಕ ಚಿಕ್ಕ ಮಕ್ಕಳು, ನಮ್ಮ ಮನೆಯವ್ರ ಫ್ರೆಂಡ್ಸ್ಗಳದ್ದು ಮಕ್ಕಳಿದ್ರಲ್ಲ, ಅವ್ರನ್ನ ಕೂಡ ಆಟಾಡ್ಸೋಣ ಅಂತೇಳಿ ಹೊರಗಡೆ ಬಂದ್ವಿ, ನಾನು ನಮ್ಮ ಫ್ರೆಂಡ್ಸು. ನೋಡಿ, ನಾವು ಹೋಗ್ತಾ ಇರೋದು ಈ ಕಡೆ ಸಕಲೇಶಪುರ ಸೈಡು. ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಬೀನ್ಸ್ ಅಂತ ಹೇಳಿ ರೆಸಾರ್ಟ್ ಹೆಸರು, ಅದನ್ನು ತೋರಿಸಿದ್ದೀನಿ ನಿಮಗೆ. ಬಂದಾಯಿತು ಫ್ರೆಂಡ್ಸ್. ನೋಡಿ, ಮಕ್ಕಳು ಖುಷಿನ. ನಾವು ಒಳಗಡೆ ಹೋಗ್ತಾ ಇದ್ದಂಗೆ ಮಕ್ಕಳು ಓಡೋಡಿ ಹೋಗ್ತಾ ಇರೋದು. ಬನ್ನಿ ಹೋಗೋಣ ನಾವು ಕೂಡ. ಒಳಗಡೆ ಹೋದ ತಕ್ಷಣವೇ ಮಕ್ಕಳು ಹೋಗೋದೇ ಸ್ವಿಮ್ಮಿಂಗ್ ಫೂಲ್ ಎಲ್ಲಿದೆ ಅಂತ ಹೇಳಿ ಫಸ್ಟು ಹುಡುಕೊಂಡು ಹೋಗ್ತಾರೆ. ನಾವು ಹೋಗಿದ್ದು 11:30 ಇಲ್ಲ 12 o'clock ಅನಿಸುತ್ತೆ. ನಾನು ಟೈಮ್ ನೋಡ್ಕೊಳ್ಲಿಲ್ಲ. ಅವ್ರಿಗೆ ತುಂಬಾ ಶೆಕೆ ಇತ್ತು, ಸ್ವೆಟ್ ಆಗಿದ್ದರು. ಕಾರಲ್ಲಿ ಹೋಗೋದಲ್ವ, ತುಂಬಾ ಸ್ವೆಟ್ ಆಗಿದ್ದರು. ಹಾಗಾಗಿ ಫಸ್ಟು ಹೋಗಿದ್ದೆ ಸ್ವಿಮ್ಮಿಂಗ್ ಫೂಲ್ಗೆ. ನಾನು ಕೂಡ ಅಲ್ಲಿ ವೆದರ್ನ ತೋರಿಸ್ತಾ ಇದ್ದೀನಿ. ನೋಡಿ, ಸ್ವಿಮ್ಮಿಂಗ್ ಫೂಲ್ ಮತ್ತು ಆ ಕಡೆ ಇರೋವಂಥ ಒಳಗಡೆ ಯಾವ್ಯಾವ ಕಾಟೇಜ್ಗಳಿದೆ ಎಲ್ಲನೂ ಕೂಡ ತೋರಿಸೋಣ ಅಂತೇಳಿ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಿ, ನಮ್ಮ ಫ್ರೆಂಡ್ಸ್ಗಳೆಲ್ಲರೂ ಕೂಡ ಹೋಗ್ತಾ ಇದ್ದಾರೆ. ಅವರು ಬುಕ್ ಮಾಡ್ಕೊಂಡಿದ್ರು, ಆ ಒಂದು ಕಾಟೇಜ್ಗೆ ಅವರು ಹೋಗ್ತಾ ಇದ್ದಾರೆ. ನಾನು ಹಿಂದೆನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೆ. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ಇಲ್ಲಿ ಸಕಲೇಶಪುರಕ್ಕೆ ಬಂದರೆ ಇಲ್ಲೊಂದು ಸತಿ ವಿಸಿಟ್ ಮಾಡಿ. ತುಂಬಾ ನೀಟಾಗಿದೆ, ಚೆನ್ನಾಗಿ ನಮಗೆ ಸರ್ವಿಸ್ ಕೊಟ್ಟು ತುಂಬ ಚೆನ್ನಾಗಿತ್ತು. ನೋಡಿ, ಆಲ್ರೆಡಿ ನನ್ನ ಮಗನಿಗೆ ಸ್ವಿಮ್ಮಿಂಗ್ ಫೂಲ್ಗೆ ಇಳಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಮಕ್ಕಳು ಫಸ್ಟು ಸ್ವಿಮ್ಮಿಂಗ್ ಫೂಲ್ ಅಂದ್ರೇ ಇಷ್ಟ ಅವ್ರಿಗೆ. ಹಾಗಾಗಿ ಎಲ್ಲರೂ ಆಟಾಡ್ತಾ ಇದ್ದಾರೆ ಫ್ರೆಂಡ್ಸ್. ನೋಡೋಣ, ನೆಕ್ಸ್ಟು ನಾವು ಇಳಿಬೇಕು ಯೋಚನೆ ಮಾಡ್ತಾ ಕೂತಿದ್ವಿ. ಯಾರ್ಯಾರು ಫಸ್ಟ್ ಇಳಿತಾರೆ ನೋಡೋಣ. ಅದಾದಮೇಲೆ ನಾವು ಕೂಡ ಇಳಿಯೋಣ ಅಂತೇಳ್ಬಿಟ್ಟು ನೋಡ್ತಾ ವೀಡಿಯೋ ಮಾಡ್ಕೊತಾ ಕೂತಿದ್ದೀನಿ. ನೋಡಿ, ಮಕ್ಕಳಂತೂ ತುಂಬಾ ಎಂಜಾಯ್ ಮಾಡಿದ್ರು. ಇವತ್ತಿನ ವ್ಲಾಗಲ್ಲಿ ಫುಲ್ಲು ಸ್ವಿಮ್ಮಿಂಗ್ ಫೂಲ್ ವ್ಲಾಗೇನೆ. ಹಾಗಾಗಿ ನಾನು ಇದನ್ನು ಅಪ್ಲೋಡ್ ಮಾಡ್ತಾ ಇರೋದು. ಅಮ್ಮ ಇಲ್ಲಿ ಬಂದ್ರ, ಇವರಿಬ್ರು ಇಲ್ಲೇ ಆಡಲಿ ಬಿಡಿ, ಇವರಿಬ್ರು ಇಲ್ಲೇ ಇರಲಿ, ಅವರಿಗೆ ಇಟ್ಟು ಸಾಲಲ್ಲ ಅದು. ನೀವು ಈ ಕಡೆ ಬರ್ರಿ. ಅವನ ಫ್ರೆಂಡ್ಸ್ಗಳು ಕೂಡ ಮೈಸೂರಲ್ಲಿ GRSಗೆ ಹೋದಾಗ ಈ ರೀತಿ ಎಂಜಾಯ್ ಮಾಡಿದ್ದ. ಸ್ಕೂಲ್ ಟ್ರಿಪ್ಗೆ ಹೋದಾಗ ಆದಷ್ಟು ಸ್ಕೂಲ್ ಕಡೆ ಕರ್ಕೊಂಡು ಹೋದಾಗ ತುಂಬ ಸೇಫ್ಟಿಯಾಗಿ ಅವ್ರನ್ನ ಆಟಾಡೋಕ್ಕೆ ಬಿಡ್ತಾರೆ. ನಾವು ಕೂಡ ಫ್ಯಾಮಿಲಿ ಇರೋದ್ರಿಂದ ಅವ್ರಿಗೆ ಫ್ರೀಯಾಗಿ ಬಿಟ್ಟಿದ್ವಿ, ಆಟಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು. ನಾವು ಮುಂದೆನೇ ಕೂತಿದ್ವಿ, ಎಲ್ಲ ಪೇರೆಂಟ್ಸ್ಗಳೆಲ್ಲ ಮುಂದೆನೇ ಕೂತಿದ್ವಿ. ಹಾಗಾಗಿ ಮಕ್ಕಳು ಆಟಾಡೋದ್ರಿಂದ ಯಾವುದೇ ರೀತಿ ನಾವು ನೋಡ್ಕೊಳ್ತಾ ಇದ್ದಿದ್ದು, ಅವ್ರು ಮುಳುಗಿದ ತಕ್ಷಣ ಎದೋಳಿ ಅಂತ ಹೇಳ್ತಾ ಇದ್ದಿದ್ದು ಎಲ್ಲ ಅವ್ರಿಗೆ ಗೊತ್ತಾಗ್ತಾಯಿತ್ತು. ಹಾಗಾಗಿ ನಮಗೂ ಒಂಥರ ಕಂಫರ್ಟಬಲ್ ಇತ್ತು. ಅವರು ಕೂಡ ಹೆದರಿಕೆ ಇಲ್ಲದಾಗ ಆಟ ಆಡ್ತಾಯಿದ್ರು. ಎಲ್ಲ ಮಕ್ಕಳು ಕೂಡ ಸೇಫ್ಟಿಯಾಗಿಯೇ ಆಟ ಆಡ್ತಾಯಿದ್ರು. ನಾವು ಕೂಡ ಮುಂದೆನೇ ಇದ್ವಲ್ಲ, ಹಾಗಾಗಿ ಯಾವ ಮಕ್ಕಳು ಕೂಡ ಭಯ ಪಡಲಿಲ್ಲ. ತುಂಬಾ ಎಂಜಾಯ್ ಮಾಡಿದರು ಫ್ರೆಂಡ್ಸ್. ನೋಡಿ, ಫುಲ್ಲು ವಿಡಿಯೋ ನೋಡಿ ನೀವು. ಬುಜ್ಜಿ ಸೈಡಿ ಬರೋ.
ಅಲ್ಲ ನಾನೇ ಎಳಿತೀನಿ. ನಾವು ಸ್ವಿಮ್ಮಿಂಗ್ ಪೂಲಲ್ಲೆಲ್ಲ ಆಟ ಆಡಿ ಸ್ವಲ್ಪ ರೆಸ್ಟ್ ಮಾಡಿ ಈಗ ಕಾಫಿ ಕುಡಿತಾ ಇದ್ದೀವಿ. ನೆಕ್ಸ್ಟು ನಿಮಗೆ ನೆಕ್ಸ್ಟ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್. ಇಷ್ಟು ತುಂಬ ಲೆಂತಿ ಆಗೋಯಿತು. ಓಕೆ, ನಾಳೆ ಸಿಗ್ತೀನಿ. ಬಾಯ್.